ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಪ್ರವೇಶಕ್ಕೆ ಮಾಗಡಿ ಬಾಲಕೃಷ್ಣ ಅವರು ಮನವಿ ಮಾಡಿಕೊಂಡಿದ್ದಾರೆ. ಗೊಂದಲದ ಬಗ್ಗೆ ಹೈಕಮಾಂಡ್ ಇತ್ಯರ್ಥಪಡಿಸಬೇಕು. ಹೈಕಮಾಂಡ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ರಾಜ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಬಾಲಕೃಷ್ಣ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಇದನ್ನ ಇತ್ಯರ್ಥಪಡಿಸಬೇಕು. ಹೈಕಮಾಂಡ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಗೊಂದಲ ಆಗತ್ತೆ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ. ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಷ್ಟು ಸೀನಿಯರ್ ವ್ಯಕ್ತಿ ನಾನಲ್ಲ. ಆದ್ರೆ ಅಧಿಕಾರ ಹಂಚಿಕೆ ಶಾಸಕರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ. ಡಿಕೆ ಶಿವಕುಮಾರ್ ಯಾರಿಗೂ ತಮಗೆ ಬೆಂಬಲ ಕೊಡಿ ಅಂತ ಸೂಚಿಸಿಲ್ಲ. ಶಾಸಕರ ಬೆಂಬಲ ಕೋರುವ ಕೆಲಸ ನಡೀತಿಲ್ಲ. ಇದೆಲ್ಲ ಸುಳ್ಳು. ಕುರ್ಚಿ ಫೈಟ್ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಅವ್ರದೇ ಆದಂತ ಶಕ್ತಿ ಇದೆ ಆಗ್ಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು, ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ. ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದಿದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬಾ ಹಾನಿ ಆಗ್ತದೆ. ಶಾಸಕ ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. MLAಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದ್ರೆ ಪಕ್ಷಕ್ಕೆ ಹಾನಿ ಆಗ್ತದೆ. ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಅಂತ ಹೇಳಿದೀವಿ ನಾವು. ಖರ್ಗೆ ಅವರು ಒಬ್ರು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದೇ ಆದಂತ